ಶಾಕಿಂಗ್ ಸುದ್ದಿ. ಬರೀ ರೈತರಿಗೆ ಮಾತ್ರ ಅಲ್ಲ, ಕಣ್ಣು ಕೇಳರಿಯದ ಬರಗಾಲ ಬರೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹವಾಮಾನ ಇಲಾಖೆ ತಿಳಿಸಿರುವಂತಹ ಸುದ್ದಿ ಇದು. ಶಾಕಿಂಗ್ ಸುದ್ದಿ. ಬರೀ ರೈತರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಕರುನಾಡಿಗೆ ಕಂಡು ಕೇಳರಿಯದ ಬರಗಾಲ ಬರೋದು ಫಿಕ್ಸ್. ಇಲ್ಲಿ ಸೂಪರ್ ಎಲ್ ನೀನೋ ವಿಶ್ವರೂಪ ರೆಡಿಯಾಗಿದೆ. ಜಗತ್ತಿನಲ್ಲಿ ವಿಲಯ ತಾಂಡವ, ಅಲ್ಲೋಲ ಕಲ್ಲೋಲ. ಮುಂಗಾರು ಭರ್ಜರಿಯಾಗಿ ಆರಂಭವಾದ್ರೂ ಬರ ತಪ್ಪಿದ್ದಲ್ಲ. ಭಾರತ ಸೇರಿ ಇಡೀ ಜಗತ್ತಿಗೆ ಬರಗಾಲ ಖಚಿತ ಮತ್ತು ಉಚಿತ. ಸೆಪ್ಟೆಂಬರ್ ನವೆಂಬರ್ ಹೊತ್ತಿಗೆ 80% ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಿಶ್ವಾದ್ಯಂತ ಬರಗಾಲ ಆಗುತ್ತೆ. ಬಿಸಿಲ ಅಲೆ, ಪ್ರವಾಹಗಳು ಫಿಕ್ಸ್. ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಮಳೆ ಇಲ್ಲದೆ ಕ್ಷಾಮ. ದಕ್ಷಿಣ ರಾಜ್ಯಗಳಲ್ಲಿ ರಣಮಳೆ, ಪ್ರವಾಹದ ಮುನ್ಸೂಚನೆ. ಕರ್ನಾಟಕದಲ್ಲಿ ಭೀಕರ ಪ್ರವಾಹ, ಅಲ್ಲೋಲ ಕಲ್ಲೋಲ ಫಿಕ್ಸ್. ನೂತನ ಸಿಎಂ ಡಿಕೆ ಶಿವಕುಮಾರ್ಗೆ ಪ್ರಕೃತಿಯಿಂದಲೇ ಅಗ್ನಿ ಪರೀಕ್ಷೆ ಆರಂಭ ಆಗುತ್ತೆ. ಬೆಚ್ಚಿ ಬೀಳಿಸುವ ಸುದ್ದಿ ನೀಡಿದ ವಿಶ್ವ ಹವಾಮಾನ ಇಲಾಖೆ. ಶಾಕಿಂಗ್ ಸುದ್ದಿ. ಬರೀ ರೈತರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ, ಕರುನಾಡಿಗೆ, ಇಡೀ ದೇಶಕ್ಕೆ ಕಂಡು ಕೇಳರಿಯದ ರೀತಿಯಲ್ಲಿ ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೂಪರ್ ಎಲ್ ನೀನೋ ವಿಶ್ವರೂಪ ರೆಡಿಯಾಗಿದೆ. ಸೂಪರ್ ಎಲ್ ನೀನೋ ಇಂದ ಆಗುವಂತ ಎಫೆಕ್ಟ್ ಏನು? ಬರಗಾಲ, ಬಿರುಗಾಳಿ ಸಹಿತ. ಏನು ದೊಡ್ಡ ಮಟ್ಟದ ಸೂಪರ್ ಎಲ್ ನೀನೋ ಇಂದ ದೊಡ್ಡ ಮಟ್ಟದ ಬಿರುಗಾಳಿ ಬೀಸಲು ಆರಂಭ ಆಗುತ್ತೆ ಅಲ್ವಾ? ಅದರಿಂದ ಬರುವಂತ ಮಳೆಯನ್ನ ಸಹಿತ ಹಿಂದೆ ಸರಿಸುವಂತ ತಾಕತ್ತಿರುತ್ತೆ. ಹಾಗಾಗಿ ಸೆಪ್ಟೆಂಬರ್ ನವೆಂಬರ್ ಹೊತ್ತಿಗೆ 80% ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ವಿಶ್ವಾದ್ಯಂತ ಬರಗಾಲ, ಬಿಸಿಲ ಅಲೆ, ಪ್ರವಾಹಗಳು ಫಿಕ್ಸು. ಒಂದು ಕಡೆ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಮಳೆ ಇಲ್ಲದೆ ಕ್ಷಾಮ ಆದ್ರೆ, ಇನ್ನೊಂದು ಕಡೆ ದಕ್ಷಿಣ ರಾಜ್ಯಗಳಲ್ಲಿ ರಣಮಳೆ, ಪ್ರವಾಹದ ಮುನ್ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ. ವಿಶ್ವ ಹವಾಮಾನ ಇಲಾಖೆ ನೀಡಿರುವಂತಹ ರಿಪೋರ್ಟ್ ಇದು. ಕರ್ನಾಟಕದಲ್ಲೂ ಕೂಡ ಭೀಕರ ಪ್ರವಾಹ, ಅಲ್ಲೋಲ ಕಲ್ಲೋಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಪ್ರಕೃತಿಯಿಂದಲೇ ಅಗ್ನಿ ಪರೀಕ್ಷೆ ಅಂತ ಅಂದ್ರೆ ಅದನ್ನ ನಿಭಾಯಿಸಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಗುವಂತ ಪ್ರಕೃತಿ ವಿಕೋಪಕ್ಕೆ ಆಗುವಂತ ತೊಂದರೆಗಳನ್ನ, ಯಾವ್ಯಾವ ಜನರಿಗೆ ಏನ್ ತೊಂದರೆ ಆಗುತ್ತೆ, ಎಲ್ಲಿ ಎಷ್ಟರ ಮಟ್ಟಿಗೆ ನಷ್ಟ ಆಗುತ್ತೆ, ಏನೆಲ್ಲ ವ್ಯವಸ್ಥೆ ಆಗ್ಬೋದು ಅನ್ನೋದನ್ನ ಎದುರಿಸಬೇಕಲ್ಲ. ಆ ಸಿಚುವೇಶನ್ನ ಒಂದು ರೀತಿಯಾಗಿ ಅಗ್ನಿ ಪರೀಕ್ಷೆ ಆಗಿರುತ್ತೆ ನೋಡಿ. ಪ್ರಕೃತಿ ವಿಕೋಪಕ್ಕೆ ಆಗುವಂತ ಸಿಚುವೇಶನ್ಸ್ ಅಂತ ಅಂದಾಗ ಇಷ್ಟೇ ಪ್ರಮಾಣದಲ್ಲಿ ಆಗಬೇಕು, ಹೀಗೆ ಆಗಬೇಕು, ಇಷ್ಟೇ ಪ್ರಮಾಣದಲ್ಲಿ ಬಿಸಿಲಿನ ಅಲೆಗಳಿರಬೇಕು, ಬರಗಾಲ ಬರಬೇಕು ಅಂತ ಏನಿಲ್ಲ. ಪ್ರಕೃತಿ ವಿಕೋಪ ನ್ಯಾಚುರಲ್ ಆಗಿ ಏನೆಲ್ಲ ಆಗಬೇಕು, ಏನೆಲ್ಲ ತೊಂದರೆ ಆಗಬೇಕು. ಇನ್ನು ಮಳೆಯ ವಿಚಾರಕ್ಕೆ ಮತ್ತೊಂದು ಕಡೆ ದಕ್ಷಿಣ ಭಾರತದಲ್ಲಿ ನಾವು ಗಮನಿಸಿ ನೋಡಿದಾಗ ಹೆಚ್ಚಾಗಿ ಮಳೆಯಾಗಿ ಪ್ರವಾಹದ ಭೀತಿಯಲ್ಲಿ ಉದ್ಭವ ಆದರೆ, ಉತ್ತರ ಮತ್ತು ಮಧ್ಯ ಭಾಗಗಳಲ್ಲಿ ಬರಗಾಲದ ಭೀತಿ ಎದುರಾಗುತ್ತೆ. ಬರಗಾಲದ ಸಿಚುವೇಶನ್ಸ್ಗಳಲ್ಲಿ ರೈತರು ಏನು ಉಳುಮೆ ಮಾಡಬೇಕು, ಏನು ತಿನ್ನಬೇಕು, ಎಲ್ಲಿ ಬೆಳೆಯನ್ನು ಬೆಳಿಬೇಕು, ರೆವಿನ್ಯೂ ಹೇಗೆ, ಅಲ್ಲಿ ಇನ್ಕಮ್ ಹೇಗೆ ಸ್ಟಾರ್ಟ್ ಆಗಬೇಕು, ಎಲ್ಲವೂ ಕೂಡ ತೊಂದರೆ ಅಲ್ವಾ? ಜನಗಳು ಅಸಹಾಯಕರಾದಾಗ ಸರ್ಕಾರ ನೆರವಿಗೆ ಹೋಗಬೇಕಾಗುತ್ತೆ. ಸರ್ಕಾರದ ನೆರವು ಕೊಡಬೇಕು ಅಂತ ಅಂದರೆ ಸರ್ಕಾರಿ ಖಜಾನೆ ಖಾಲಿಯಾಗಿರುವಂಥ ಸದ್ಯ ಸ್ಥಿತಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸರ್ಕಾರ ಸಿಚುವೇಶನ್ ಒಂದು ಕಡೆ ಅತಂತ್ರವಾಗಿರುವಂಥದ್ದು. ಇದನ್ನು ನಿಭಾಯಿಸಬೇಕಲ್ವಾ? ಡಿಕೆ ಶಿವಕುಮಾರ್ ನೂತನ ಸಿಎಂ ಆಗಿ ಆಯ್ಕೆಯಾದಂಥ ಡಿಕೆ ಶಿವಕುಮಾರ್ ಇದನ್ನು ನಿಭಾಯಿಸುವಂಥ ಅಗ್ನಿ ಪರೀಕ್ಷೆ ಡಿಕೆ ಶಿವಕುಮಾರ್ ಮುಂದೆ ಇದೆ. ರೈತರು ಮುಂಗಾರು ಮಳೆ ಆಗುತ್ತೆ, ಬೆಳೆಯನ್ನು ಬೆಳೆದು ಚೆನ್ನಾಗಿ ಬೆಳೆಯನ್ನು ಬೆಳೆದು ಅಲ್ಲಿ ಲಾಭವನ್ನು ತೆಗೆದುಕೊಳ್ಳಬಹುದು. ಈಗ ಆದರೂ ಸೆಪ್ಟೆಂಬರ್ ನವೆಂಬರ್ ತಿಂಗಳಲ್ಲಿ ಈಗ ವಾರ್ಷಿಕ ಬೆಳೆ ಅಂತ ಬೆಳೆದಿರ್ತಾರೆ. ಕಬ್ಬು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಹಲವಾರು ವಾರ್ಷಿಕ ಬೆಳೆ ಅಂತ ಬೆಳೆದಿರ್ತಾರೆ. ಪ್ರಕೃತಿ ವಿಕೋಪದಿಂದ ಅಲ್ಲೇನು ತೊಂದರೆ ಆಗುತ್ತೆ ಬೆಳೆಗಳಿಗೆ ಅನ್ನುವಂಥದ್ದನ್ನು ಕೂಡ ಮುಂದೆ ಗಮನದಲ್ಲಿ ಇಟ್ಕೋಬೇಕು. ವಾರ್ಷಿಕ ಬೆಳೆ ಅಂತ ಅಂದರೆ ಬರೀ ಇನ್ವೆಸ್ಟ್ಮೆಂಟಲ್ಲಿ ಅದರದ್ದು ಲಾಭ ವರ್ಷಕ್ಕೊಂದು ಬಾರಿ ಬರೋದು.
ಆ ವರ್ಷಕ್ಕೆ ಒಂದು ಬಾರಿ ಬರುವಂಥ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬೆಳೆ ಚೆನ್ನಾಗಿರ್ಬೇಕಲ್ಲ. ಮಧ್ಯದಲ್ಲಿ ಪ್ರಕೃತಿ ವಿಕೋಪದಿಂದ ಬರಗಾಲನೇ ಬಂತು ಅಂದ್ಕೊಳ್ಳಿ, ನೀರಿನ ಕೊರತೆನೇ ಆಯಿತು ಅಂತ ಅನ್ಕೊಳ್ಳೋಣ, ಅಥವಾ ಹೆಚ್ಚಾಗಿ ಮಳೆ ಆಗಿ ಪ್ರವಾಹದ ರೀತಿಯಲ್ಲಿ ಮಳೆ ಆಯಿತು ಅನ್ಕೊಳ್ಳೋಣ, ಇವೆಲ್ಲವನ್ನು ಕೂಡ ಎದುರಿಸಬೇಕು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಒಂದು ಕಡೆ ಸೂಪರ್ ಎಲ್ ನೀನೋ ಎಫೆಕ್ಟ್ ವಿಶ್ವರೂಪ ತಾಳ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ, ಇದರಿಂದ ಬರಗಾಲ ಹೆಚ್ಚಾಗುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಈಗೇನು ರಾಜ್ಯದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಕೊಟ್ಟಿದೆ. ಅಂದರೆ ಇಂಧನ ಸರ್ಪ್ಲಸ್ ಆಗದೆ ಚೈನ್ ಲಿಂಕ್ ಕಟ್ಟಾಗಿರೋ ಕಾರಣಕ್ಕಾಗಿ ಭಾರತದಲ್ಲಿ ಕೂಡ ಅದರ ಎಫೆಕ್ಟ್ ತಟ್ಟಿ ಜನ ತತ್ತರಿಸೋಗಿದ್ದಾರೆ. ದಿನೇ ದಿನೇ ಬೆಲೆ ಏರಿಕೆಗಳು, ತೈಲ ಬೆಲೆ ಏರಿಕೆಗಳಾಗ್ತಾ ಇದ್ದಾವೆ. ಇದ್ರ ಮಧ್ಯೆ ಮುಂಗಾರು ವೀಕ್ ಆಗಿ ಬಂದಿರೋದ್ರಿಂದ ಮತ್ತು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬರ ಅನ್ನೋ ಒಂದು ಮುನ್ಸೂಚನೆಯನ್ನು ವಿಶ್ವ ಹವಾಮಾನ ಇಲಾಖೆಯವರು ಒಂದು ವರದಿ ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಮಟ್ಟದಲ್ಲಿ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತ ಮತ್ತು ನೈಋತ್ಯ ಭಾರತದಲ್ಲಿ ಹೆಚ್ಚಿನದಾಗಿ ಬರ ಎದುರಾಗುತ್ತೆ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಹ ಆಗೋ ಸಾಧ್ಯತೆ ಇದೆ ಎಂದು ರಿಪೋರ್ಟ್ ಕೊಟ್ಟಿದೆ ವನಿತಾ. ಅಂದರೆ ಸೂಪರ್ ಎಲ್ ನೀನೋ ಎಫೆಕ್ಟ್ ಒಂದು ಕಡೆ ರೈತರಿಗೆ ಒಂದು ರೀತಿಯಾದಂಥ ತೊಂದರೆಯನ್ನು ತಂದು ಒದಗಿದ್ರೆ ಇಡೀ ಒಂದು ಕರುನಾಡಿನಾದ್ಯಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ನಿಭಾಯಿಸೋದ್ರಲ್ಲಿ ಹೆಚ್ಚಿನ ಒಂದು ಖರ್ಚು ವೆಚ್ಚಗಳಾಗಿರ್ಬೋದು, ಈಗಾಗಲೇ ಸರ್ಕಾರದ ಖಜಾನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ ತಿಳಿದು ಬಂದಿರುವಂಥ ವಿಷಯ. ಸೊ ಇವೆಲ್ಲವನ್ನ ಕೂಡ ನಿಭಾಯಿಸೋದ್ರಲ್ಲಿ ಕೂಡ ಅಲ್ಲಿ ಕೂಡ ಒಂದು ಕೊಂಚ ಮಟ್ಟಿಗೆ ಕಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ವನಿತಾ, ಇದು ರಾಜ್ಯ ಸರ್ಕಾರ ಒಂದೇ ಒತ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತು ಏನು ಹವಾಮಾನ ವೈಪರೀತ್ಯ ಆದಾಗ ಈ ಥರ ಸಮಸ್ಯೆಗಳು ಅದೇ ಆಗ್ತವೆ. ಈಗ ಆಲ್ರೆಡಿ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮತ್ತು ರಸಗೊಬ್ಬರಗಳ ಆಮದುಗಳು ಕಮ್ಮಿ ಆಗಿದೆ ಮತ್ತು ಅದರ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗಿರೋದ್ರಿಂದ ರೈತರಿಗೆ ಬರೆ ಆಗಿದೆ. ಇದರ ಬಗ್ಗೆ ಮುನ್ಸೂಚನೆ ಏನು ತೊಗೋಬೇಕು ಮತ್ತು 6 ತಿಂಗಳು ಬೆಳೆ 3 ತಿಂಗಳು ಬೆಳೆ ಅಂತ ಇರುತ್ತೆ. ಆ ಬೆಳೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಅನ್ನೋದು ಸರ್ಕಾರ ಹೇಳಬೇಕಾಗುತ್ತೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಅದಕ್ಕೆ ಬೇಕಾದಂಥ ಬಿತ್ತನೆ ಬೀಜಗಳನ್ನಾಗಿರ್ಬೋದು ಮತ್ತು ರಸಗೊಬ್ಬರಗಳನ್ನಾಗಲಿ ಒದಗಿಸಿ ಕೊಡಬೇಕಾಗುತ್ತೆ. ಈಗ ಆಲ್ರೆಡಿ ಮಧ್ಯಪ್ರಾಚ್ಯದಲ್ಲಿ ಏನು ಬಿಕ್ಕಟ್ಟು ಶುರುವಾಗಿರೋದ್ರಿಂದ ಏನು ರಾಸಾಯನಿಕ ಗೊಬ್ಬರಗಳು ಬರ್ತಾ ಇಲ್ಲ ನಮಗೆ. ಇದರ ಮಧ್ಯೆ ಬೇಗ ಸರ್ಕಾರಗಳು ತ್ವರಿತಗತಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ರೈತರ ವಾದ ಆಗಿದೆ ವನಿತಾ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.